ಶಂಭೋ ಶಂಭುಲಿಂಗ. ಇವತ್ತು ನಾವು ಮತ್ತೆ ಬೆಳಗ್ಗೆ ಎಲ್ಲರೂ ಸ್ಫೂರ್ತಿ ಕ್ಲಬ್ನಲ್ಲಿ ಕೂಡಿದ್ದೀವಿ. ಚಳಿ ಇವತ್ತು ಭಾಳ ಇದೆ, ಆದರೂ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ನೋಡೋಣ ಯಾರ್ಯಾರು ಬಂದಿದ್ದಾರೆ. ನಮಸ್ಕಾರ ಸರ್, ನಂದು ಅಂಕಲ್, ಆರಾಮದಿರಿ? ಮತ್ತೇನು ಸರ್, ಚಳಿ ಇದ್ರು ನೀವು ವಾಕಿಂಗ್ ಚಲೋ ಮಾಡ್ಲಿಕ್ಕತ್ತೀರಿ ಸರ್ ಇಲ್ಲೇ ದಿನ ಬಂದು? ಹೌದು ಸರ್, ಏನಿಲ್ಲ, ಇವತ್ತೊಂದು ಕ್ವಶನ್. ಹೆಂಡತಿ ಮಾತು ಕೇಳಬೇಕೋ ಬೇಡೋ? ಅವಶ್ಯ ಕೇಳಬೇಕು. ಹೌದಲ್ರಿ? ಅವಶ್ಯ ಕೇಳಬೇಕು. ನೋ ಅಪೋಸ್ ಸರ್. ಸುಖವಾಗಿರ್ಬೇಕಂದ್ರೆ ಕೇಳಬೇಕು. ಹೌದು ಸರ್. ತಪ್ಪಿದ್ರು ಹ್ಞೂ ಅಂತ ಹೇಳಬೇಕು. ಹೌದಲ್ರಿ? ಬೇರೆ ಆಪ್ಷನ್ ಇಲ್ಲೇ ಇಲ್ಲ. ಹೌದಲ್ರಿ? ಆಪ್ಷನ್ ಭಾಳ ಮುತ್ತಿನಂತ ಅವ್ರಿಗೆ ತಿಳಿಸುವುದು ಸಾಧ್ಯ ಇಲ್ಲ. ಓಕೆ, ಸಾಕು ಸರ್, ಸಾಕು. ಇಲ್ಲಿ ಮತ್ತೆ ಯಾರು ಬಂದಾರ? ಅಣ್ಣ, ಮಾಮ ನಮಸ್ಕಾರ. ಮಾಮ ಗುಡ್ ಮಾರ್ನಿಂಗ್. ಏನಂತೀರಿ, ಎಲ್ಲ ಆರಾಮದಿರಿ? ಏನು ಎಲ್ಲಿ ಊರಿಗೆ ಹೋಗಿದ್ರೇನು? 2 ದಿನ ಕಂಡೇ ಇಲ್ಲ. ಹೌದ್ರಿ. ಕ್ವಶನ್ ಈಗ ಏನಾಗ ಒಂದು ಕ್ವಶನ್ ಕೇಳಿದ್ವಿ ನಂದು ಅಂಕಲ್ಗೆ. ಹೆಂಡತಿ ಮಾತು ಕೇಳಬೇಕೋ ಬೇಡೋ? ಕೇಳೋದೆಲ್ಲ ಕೇಳ್ಬೇಕ್ರಿ, ಕೇಳಾರ್ದು ಕೆಲವೊಂದು ಇರ್ತಾವ್ರಿ. ಕೆಲವೊಂದು ಕೇಳಬೇಕು, ಕೆಲವೊಂದು ಕೇಳಬೇಕು. ಅಂದ್ರೆ ಎಕ್ಸಾಂಪಲ್ ಏನು, ಯಾವ್ದು ಕೇಳಬೇಕು, ಯಾವ್ದು ಕೇಳಬಾರ್ದು? ಸಂಸಾರಿಕ ವಿಷಯಗಳು ಕೇಳಬೇಕು. ಎಸ್, ಹೊರಗಿನೂ ಏನು ಕೇಳಬಾರ್ದು. ಹೌದಲ್ರಿ? ಬರೋಬರಿ ಆಯ್ತು. ಇಲ್ಲಿ ನಮಸ್ಕಾರ ರೀ ಕಿರಣ್ ಸರ್. ಈ ಕಡೆ ಸ್ವಲ್ಪ ಮುಖ ತೋರಿಸ್ರಿ ಸರ್, ಯಾಕೆ ಅನಿಸ್ತಿರಲ್ಲ? ಏನೋ ಕ್ವಶನ್ ಕೇಳ್ತೀವಿ ಅಂತೇಳಿ ಅರ್ಧ ಮುಖ ತೋರಿಸ್ಲಾಕತ್ತೀರಿ ನೀವು. ಹಂಗೆ ಮಾಡಬೇಡ್ರಿ ಸರ್. ಮತ್ತೆ ಹೇಳು ಬೇಡ ಅನ್ಸರ್ ಸರ್. ಏನಿಲ್ಲ, ಇವತ್ತು ಒಂದು ಕ್ವಶನ್. ಹೆಂಡತಿ ಮಾತು ಕೇಳಬೇಕೋ ಬೇಡ? ಹೆಂಡತಿ ಮಾತು ಎಲ್ಲ ಕೇಳಬೇಕು, ಮುಂದೆ ಇಂಪ್ಲಿಮೆಂಟ್ ಮಾಡೋದು ನಿಮ್ಮ ತಲೆ ಬಂದಿದ್ದು ಮಾಡೋದು. ಓಹೋ, ಇದು ಭಾರಿ ಟೆಕ್ನಿಕಲ್ ಇದು ಹೇಳಿದ್ರು ನೋಡಿ, ಭಾರಿ ಇದು ಎಲ್ಲರ್ಕಿನ ಅಂದ್ರೆ ಹೈಟೆಕ್ ಆನ್ಸರ್ ಇದು. ಇಲ್ಲಿ ನಮ್ಮ ಕರಿಗೌಡ್ರೆ ನಮಸ್ಕಾರ, ಆರಾಮದಿರಿ ಸರ್? ಹೌದ್ರಿ. ಮತ್ತೇನು ಸರ್, ದುಬೈ ಟೂರ್ ಹೆಂಗಾಯ್ತು? ಚಲೋ ಆಯ್ತು ಸರ್. ಥ್ಯಾಂಕ್ ಯು ಸರ್. ಇಲ್ಲ, ನೀವೆಲ್ಲ ಡೇಟ್ಸ್ ಎಲ್ಲ ತಂದು ಎಲ್ಲ ನಮ್ಗೆಲ್ಲರಿಗೂ ತಿನ್ಸಿದ್ರಿ. ಭಾಳ ದೊಡ್ಡ ಹೃದಯ ನಿಮ್ದು, ಅದಕ್ಕಂತೇಳಿ. ಇಲ್ಲಿ ನೋಡಿ, ಇಲ್ಲಿ ತುಂಟ ಕಿರಣ ಬರೇ ಇಂಥದೇ ಒಂದು. ಅಲ್ಲ ಮಹೇಶ್, ಇವತ್ತು ಒಂದು ಕ್ವಶನ್ ಸುಮ್ಮನೆ ಎಲ್ಲರೂ ಏನದ ಫನ್ ಅಂತೇಳಿ ಯಾರು ಮನಸ್ಸಿಗೆ ಹಚ್ಕೋಬೇಡ್ರಿ. ಹೆಂಡತಿ ಮಾತು ಕೇಳಬೇಕೋ ಬೇಡ ಅಂತ? ಇಲ್ಲ, ಅದು ಕೇಳ್ಬೇಕಾಗತ್ತೆ ರೀ. ಪ್ರತಿಶತನೂ ಕೇಳ್ಬೇಕಾಗತ್ತೆ, ಕೇಳಬೇಕಾಗ್ತೈತೆ. ಹೌದಲ್ಲ? ಈಗ ಕೇಳಿಲ್ಲ ಏನಾಗತ್ತೆ, ಅವ್ರಿಗೂ ಮನಸ್ಸು ಸಮಾಧಾನ ಆಗಲ್ಲ, ನಮಗೂ ಮನಸ್ಸು ಸಮಾಧಾನ ಮಾಡಕ್ಕೆ. ಕರೆಕ್ಟ್, ಅರೇ ಎಲ್ಲ ಕರೆಕ್ಟ್ ಆನ್ಸರ್ ಹೇಳಿದ್ರಿ. ಹೌದಲ್ರಿ? ಹೌದಲ್ರಿ? ಹೌದು. ಓಕೆ. ಸಣ್ಣ ಕಿರಣ ಏನೋ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಎಲ್ಲ ಎಕ್ಸ್ಪೀರಿಯನ್ಸ್ ತೊಗೊಂಡು ಆನ್ಸರ್ ಹೇಳ್ತಾರೆ ಅವರು. ಭಾರಿ ಇಂಟೆಲಿಜೆಂಟ್. ಅದಕ್ಕೆ ಏನ್ರಿ, ಹೆಂಡತಿ ಮಾತೇನು ಕೇಳಬೇಕೋ ಬೇಡ? ಅದಕ್ಕಿಂತ ಮೊದಲು ನೀವು ಲಗ್ನ ಆಗ್ಬೇಕೋ ಬೇಡ ಅದನ್ನ ಹೇಳ್ರಿ. ನಿಮ್ಮ ಆನ್ಸರ್ ಇಲ್ಲದ. ಲಗ್ನ ಆಗ್ಬೇಕು ನಿಮಗೆ ಆ ಕ್ವಶನ್ ಅಲ್ಲ, ಯಾಕಂದ್ರೆ ನೀವು ಲಗ್ನನೇ ಆಗಿಲ್ಲ. ಆಗಬಾರ್ದ? ಶಿವ ನಮ ಶಂಭೋ ಶಂಭುಲಿಂಗ. ಮುಗೀತೀರಿ ಕತಿ. ಯಾಕೆ ಆಗಬಾರ್ದ್ರಿ? ಅಲ್ರಿ, ಲಗ್ನ ಅಂದ್ರೆ ಒಂದು ತಲಾಂತರದಿಂದ ಬಂದದ್ದೈತದ. ಲಗ್ನ ಆಗ್ಬೇಕು, ಹೆಂಡತಿ ಮಕ್ಕಳು ಎಲ್ಲರೂ ಬೇಕಲ್ಲ. ಜೀವನ ಸಂಗತಿ ಬೇಕಲ್ರಿ. ಜೀವನ ಸಂಗಾತಿ, ಪ್ರಾಣಿ ಪಕ್ಷಿಗಳದಾಗ ಸಹಿತ ಒಂದು ಸಂಗಾತಿ ಅನ್ನೋದು ಇರ್ತೈತಿ. ಹೇಳ್ರಿ ಕಿರಣ್, ಲಗ್ನ ಆಗ್ಬೇಕ್ರಿ, ಹಂಗೆ ಮಾಡಬಾರ್ದು. ಶಂಭೋ ಶಂಭುಲಿಂಗ. ಗುರುವೇ, ಈಗ ಸಣ್ಣ ಕಿರಣ ನಿಮ್ಮ ಶಿಷ್ಯ ಏನಂದ, ಲಗ್ನನೇ ಆಗ್ಬಾರ್ದು ಅನ್ಲಕತ್ತಾನ. ಆಗ್ಬೇಕಲ್ರಿ? ಹೇಳ್ರಿ ಸರ್ ಅವನಿಗೆ. ಹೌದು. ಪ್ರಶ್ನೆ ಎಲ್ಲ ಕೇಳಿ ಸರ್, ಎಲ್ಲರೂ ಕೇಳಿದ್ರು. ಒಂದು, ಲಗ್ನ ಆಗ್ಬೇಕಂತೇಳಿ ನಿಮ್ಮ ಶಿಷ್ಯಾಗಿ ಹೇಳಿದ್ರಿ, ಅದು ಕಲ್ಯಾಣಕಾರಿ ಆಗಲಿ, ಎಲ್ಲರೂ ಕೂಡ ಏನದ ಒಂದು ಇದು ಮಾಡೋಣ ಅಂತ. ಆಮೇಲೆ ಇನ್ನೊಂದು ಕ್ವಶನ್, ಹೆಂಡತಿ ಮಾತು ನಿಮ್ಮ ಬಾಳ ಸಂಗಾತಿಯ ಮಾತಂದ್ರೆ ಎಲ್ಲರೂ ಏನದ ಮಾತು ಕೇಳ್ತಾನಂತಂದ್ರೆ ಅದನ್ನ ತಪ್ಪು ತಿಳ್ಕೊಬೇಡ್ರಿ. ಇದೊಂದು ಡಿಸ್ಕಷನ್ ಹೆಂಡತಿ ಜೊತೆ. ಡಿಸ್ಕಷನ್ ಹೆಂಗೆ ಏನಂತ, ಅದಕ್ಕೇನದು ಹೆಂಡತಿ ಮಾತು ಅಂತೇಳಿ ನಾವು ಅದು ಅಪಾರ್ಥ ಮಾಡಬಾರ್ದು. ಗುರುವೇ, ನಿಮ್ಮ ಅಭಿಪ್ರಾಯ ಏನದ್ರಿ? ಅಭಿಪ್ರಾಯ ಅನ್ನೋದಕ್ಕಿಂತ ಒಬ್ಬ ಯೋಗಿ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ವ್ಯಕ್ತಿ ಹೇಳಿದ. ಹಾಂ ರೀ, ನಿಮ್ಮಂತವ್ರೆ. ಗಂಡನಿಗೆ ಹೆಂಡತಿ ಕಲ್ಲು ಒಗದ್ರ ಗುಡ್ಡಕ್ಕೆ ಕಲ್ಲು ಒಗದಂಗಂತ. ಗಂಡನಿಗೆ ಹೆಂಡತಿ ಕಲ್ಲು ಒಗದ್ರ ಗುಡ್ಡಕ್ಕೆ ಕಲ್ಲು ಒಗದಂಗ. ಓಕೆ, ಹೌದು, ಹೊಡಿಯತ್ತಾನ ಗಂಡ. ಹೌದು. ಅದೇ ಗಂಡ ಹೆಂಡತಿ ಹೊಡೆದ್ರ ಜೇನು ಹುತ್ತ ಕೊಡದಂಗ. ಅದಕ್ಕ ಹೆಂಡತಿ ಮಾತು ಕೇಳ್ರಿ,
ಜೇನ್ ಹುತ್ತಿದ್ದಲ್ಲ ಹೊಡಿದ್ದ ಬೆತ್ತಂದ್ ನಿಮ್ಗೆ ಗಜ್ಜೆ ಬಿಡ್ತೈತಿ ಆರಾಮಾಗಿ ಸಂತೋಷವಾಗಿ ನಕ್ಕೋತೀರಿ ಏನ್ ಇರ್ತೈತೆ ಒಳ್ಳೇದ್ ಬಯಸ್ತಾರ ಅವ್ರು ಹೌದು ಹೌದು ಗಂಡ ಜಲ್ದಿ ಮನಿಗ್ ಬಾ ಊಟ ಮಾಡು ಹೆಲ್ತ್ ಸರಿ ಇಟ್ಕೋ ಡ್ರೆಸ್ ಸರಿ ಹಾಕು ಹೌದು ಫಂಕ್ಷನ್ಗೆ ಹೋಗೋಣ ಚಲೋ ಡ್ರೆಸ್ ಹಾಕು ಮಕ್ಕಳು ಕಾಳಜಿ ಮಾಡು ಕರೆಕ್ಟ್ ಕೆಟ್ಟ ಚಟಕ್ಕೆ ಬೀಳ್ಬೇಡ ಯಾರು ಹೇಳ್ತಾರ ಇದನ್ನ ಯಾಕಂದ್ರ ಎಷ್ಟು ಬಿಟ್ಟು ಬಂದಿರ್ತಾಳ ಆಕಿ ಕರೆಕ್ಟ್ ಗಂಡ, ತಂದೆ ತಾಯಿ ಗಂಡನ ಎಲ್ಲ ಸಂಬಂಧ, ತನ್ನ ಮನಿನೇ ಬಿಟ್ಟು ತಂದೆ, ಬಂದಿರ್ತಾಳೆ ತಾಯಿ. ಹೌದು ಅದಕ್ಕೆ ಇನ್ನೊಂದು ಜೋಕ್ ಅದ ಏನೇನು ಬಿಟ್ಟು ಬಂದಾರ ಅಂತ ಹೇಳಿ ಆಕಿ ಗಂಡಗೆ ಬಿಟ್ಟು ಬರ್ತಾಳೆ ತಂದಿಗೆ ಬಿಟ್ಟು ಬರ್ತಾಳ ಮಾವ ಸಿಗ್ತಾನ ತಾಯಿನ ಬಿಟ್ಟು ಬರ್ತಾಳ ಅತ್ತಿ ಸಿಗ್ತಾಳ ಅತ್ತಿ ಸಿಗ್ತಾಳೆ ತಮ್ಮನ ಬಿಟ್ಟು ಬರ್ತಾಳ ದೇವರು ಸಿಗ್ತಾನ ದೇವರ ಅಂದ್ರೆ ಗಂಡನ ತಮ್ಮ ಅಣ್ಣ, ಮೈದ್ನ ದೇವರ ಹಿಂದಿಯೊಳಗೆ ದೇವರ ದೇವರ ಹತ್ತಾರ ಆಮೇಲೆ ಅಕ್ಕ ತಂಗಿನ ಬಿಟ್ಟು ಬರ್ತಾಳ ಇಲ್ಲೇ ಈಕೆ ಸಿಗ್ತಾಳ ಏನೋ ನಾದಿನಿ ನಾದನೆ ಹೌದ್ರಿ ಹೌದು ಏನು ಬಿಟ್ಟು ಬಂದ್ಲಂದ್ ಗಂಡ ಸಿಕ್ಕ ಅದೇ ಗಂಡನಾಗ ಕೂಗ್ತಾಳೆ ಅಲ್ಲ ಸರ ನೀವು ಏನದ ಹೆಂಡತಿ ಮಾತು ಕೇಳ್ಬೇಕಂತೇಳಿ ನೀವು ಏನದ ಉಲ್ಟಾ ಎಲ್ಲ ಇದನ್ನ ಹೇಳಕತ್ತೀರಿ ಇರ್ಲಿ ಎಲ್ಲ ಜೋಕ್ಸ್ ಜೋಕ್ಸ್ ನಗರಿ ನಗಲಿಕ್ಕಂತ ನಿಜವಾಗ್ಲೂ ನಾನು ಮಾತ್ರ ಕೇಳ್ತೀನಿ ಶಂಭೋ ಶಂಭುಲಿಂಗ ನೋಡ್ರಿ ಗುರುಗಳು ಏನ್ ಹೇಳಿದ್ರು ಹೆಂಡತಿ ಮಾತೇನದ ಹೆಂಡತಿ ಮಾತು ಕೇಳಿದ್ರೆ ಏನದ ಸಣ್ಣವ್ರು ಆಗಂಗಿಲ್ಲ ಹೆಂಡತಿ ಅಂದ್ರೆ ನಿಮ್ಮ ಭಾಳ ಸಂಗಾತಿ ಇದು ಸಜೆಷನ್ನು ಯಾಕಂದ್ರೆ ಅವ್ರ ಮಾತಂತಲ್ಲ ಅವ್ರು ಏನೇ ಹೇಳಿದ್ರು ಒಂದು ಅನ್ಯೋನ್ಯತೆ ಅದು ಇಬ್ಬರು ನಡು ಬೇಕೇ ಬೇಕದು ಅದು ಇರಲಿಲ್ಲ ಅಂದ್ರೆ ಸಂಸಾರ ನಡೆಯಂಗಿಲ್ಲ ಅದು ಏನದ ಕೇಳಬೇಕು ಅಂತಲ್ಲ ನೀವು ಅದು ಸಜೆಷನ್ ಅದು ಅವ್ರು ಏನು ಹೇಳಿದ್ರು ಅದನ್ನ ನೀವು ಪಾಸಿಟಿವ್ಲಿ ತಗೋಬೇಕು ನಿನಗಾಗಿ ಅದನ್ನ ಈ ಗೀತೆಯನ್ನು ನಾಳೆ ನೀವೇನದ ಅದನ್ನ ಇದು ಮಾಡ್ಬೇಕು ಅಂತೇಳಿ ಕಾರ್ನಲ್ಲಿ ಹಾಕ್ಬೇಕಂತೇಳಿ ಆಗಿ ವಿನಂತಿ ಶಂಭೋ ಶಂಭುಲಿಂಗ ಎಲ್ಲರೂ ಖುಷಿಯಿಂದಿರ್ರಿ. ಸೂಪರ್